ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತ ಸ್ಥಳಗಳಲ್ಲಿ ಮಸೀದಿಗಳ ನಿರ್ಮಾಣ ಮಾಡಲಾಗಿದೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತ ಸ್ಥಳಗಳಲ್ಲಿ ಮಸೀದಿಗಳ ನಿರ್ಮಾಣ ಆಗಿದೆ. ಮೊದಲು ಮಸೀದಿಗಳ ಅತಿಕ್ರಮಣ ತೆರವು ಮಾಡಿ. ಅಶ್ವವೇಗ ನ್ಯೂಸ್ಗೆ ಶಾಸಕ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರ ತುಷ್ಟೀಕರಣ ಮಿತಿ ಮೀರ್ತಾ ಇದೆ. ಮೊದಲು ಅದಕ್ಕೆ ಕಡಿವಾಣ ಹಾಕಿ ಕರ್ನಾಟಕವನ್ನ ಮುಸ್ಲಿಮರ ರಾಜ್ಯ ಮಾಡಲು ಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಸ್ತಾಪ ಸಲ್ಲಿಕೆ ಆಗಿದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ಗೆ ಶಾಸಕ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ. ನಿನ್ನೆ ನಡೆದಂತ ಒಂದು ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆರ್ಎಸ್ಎಸ್ ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ಬಂದ್ ಮಾಡಬೇಕು ಅಂತ ಒಂದು ಹೇಳಿ ಪತ್ರ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಅವ್ರಿಗೆ ಬರೆದಿದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಾ ಹೇಳಕ್ ಬಯಸ್ತಾ ಇದ್ದೀನಿ, ಎಲ್ಲೆಲ್ಲಿ ಸರ್ಕಾರಿ ಜಾಗೆಯಲ್ಲಿ ಅನಧಿಕೃತವಾಗಿ ಮಸೀದಿಗಳನ್ನು ನಿರ್ಮಾಣ ಮಾಡ್ಯಾರ, ಅನಧಿಕೃತವಾಗಿ ಮದ್ರಸಾಗಳನ್ನು ನಿರ್ಮಾಣ ಮಾಡ್ಯಾರ, ಮೊದಲನ್ನು ತೆಗಿ ಕೆಲಸ ಮಾಡಲಿ. ಮತ್ತು ಮುಸ್ಲಿಮರ ತುಷ್ಟೀಕರಣ ಕರ್ನಾಟಕದಲ್ಲಿ ಪರಾಕಾಷ್ಠೆ ಬಿಟ್ಟುಬಿಟ್ಟಿದೆ. ಸಿದ್ದರಾಮಯ್ಯ, ಖರ್ಗೆ, ಡಿ ಕೆ ಶಿವಕುಮಾರ್ ಕೂಡಿ ಇದೇನು ಮುಸ್ಲಿಂ ರಾಜ್ಯ ಮಾಡ್ಲಿಕ್ಕೆ ಹೊರಟಾರಲ್ಲ, ಇದರಿಂದ ಹಿಂದೂಗಳಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ರೀತಿಯದೊಂದು ಮುಸ್ಲಿಂ ಸರ್ಕಾರ ಅನ್ನುವಂಥದ್ದು ಭಾವನೆ ಬಂದ್ಬಿಟ್ಟಿದೆ. ಅದಕ್ಕೆ ತಾಕತ್ತು, ದಮ್ಮು, ಏನೋ ನೈತಿಕತೆ ಪ್ರಿಯಾಂಕಾ ಖರ್ಗೆಗಿದ್ರೆ ಎಲ್ಲ ಅನಧಿಕೃತ ಮಸೀದಿಗಳನ್ನು, ಮದ್ರಸಾಗಳನ್ನು ಮೊದಲು ತೆಗೆದುಹಾಕಲಿ. ಅವಾಗ ಇವರ ಪೌರುಷತ್ವ ಗೊತ್ತಾಗ್ತದೆ. ಆರ್ಎಸ್ಎಸ್ ಯಾವುದೇ ಅಕ್ರಮವಾಗಿ ಸರ್ಕಾರದ ಯಾವುದೇ ಜಮೀನನ್ನು ಕಬಳಿಸಿಲ್ಲ. ಅಲ್ಲೇನೋ ಸಾರ್ವಜನಿಕವಾಗಿ ಒಂದು ಶಾಖೆ 1 ಗಂಟೆವರೆಗೆ ನಡೀಲಿಕ್ಕೆ ಒಂದು ಶಾಖೆಯಲ್ಲಿ ಗ್ರೌಂಡ್ ಉಪಯೋಗ ಮಾಡ್ತಾರೆ ಹೊರತು ಯಾವುದೇ ಅವರ ಸ್ಥಿರವಾದಂಥ ಕಟ್ಟಡಗಳನ್ನು ಅವ್ರು ಮಾಡಿಲ್ಲ. ಅಂದ್ರೆ ಇದರ ಅರ್ಥ ಆರ್ಎಸ್ಎಸ್ನ ಯಾರೂ ಕಿತ್ಕೋಲಿಕ್ಕಾಗಿಲ್ಲ. ಇವತ್ತು ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಕಾಂಗ್ರೆಸ್ನವ್ರು ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಆರ್ಎಸ್ಎಸ್ ಅನ್ನು ನಿರ್ಬಂಧ ಹಾಕ್ಬೇಕಂತೇಳಿ. ಅವ್ರಿಗೆ ದಮ್ ಇದ್ರೆ ರಾಜ್ಯದಲ್ಲಿರುವಂಥ ಮದ್ರಸಾಗಳು ಅವತ್ತನ್ನು ನಿಷೇಧ ಮಾಡುವಂಥ ಕೆಲಸ ಮಾಡಲಿ. ಸರ್, ಆರ್ಎಸ್ಎಸ್ ಭಾರತದ ತಾಲಿಬಾನ್ ಅಂತ ಹೇಳಿ ಹರಿಪ್ರಸಾದ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಏನನ್ನ 10 ಒಳ್ಳೆ ಕೆಲಸಗಳು ಹೇಳಿ ಆರ್ಎಸ್ಎಸ್ ಮಾಡಿರೋಂಥದ್ದು ಅಂತ ಹೇಳ್ತಿದ್ದಾರೆ. ಇವರೆಲ್ಲ ಕಾಂಗ್ರೆಸ್ಸಿಗರೇ ತಾಲಿಬಾನ್ ಇದ್ದಂಗೆ ಇದ್ದಾರೆ. ಇವರೆಲ್ಲ ಕನ್ವರ್ಟೆಡ್ ಮುಸ್ಲಿಂ ಇದ್ದಂಗೆ ಇದ್ದಾರೆ. ಇವರೆಲ್ಲ ಏನೋ ಬಹುಶಃ ನನಗನ್ನಿಸ್ತದೆ ಇವರೆಲ್ಲ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ಯಾರ. ಸುಮ್ಮನೆ ಹಿಂದೂಗಳ ಹೆಸರಿಟ್ಟುಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ. ಮೂಲ ಅಂದ್ರೆ ಇವರೇ ತಾಲಿಬಾನಿಗಳು, ಇವರೇ ದೇಶದ್ರೋಹಿಗಳು. ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾರಂದ್ರೆ ಇವರೆಲ್ಲ ಸಮಾಜದಲ್ಲಿ ಏಕತೆ ಅಂತ ತರುವಂಥದ್ದು, ಭೂಕಂಪ ಆದಾಗ, ಯಾವುದೇ ದೇಶಕ್ಕೆ ಅಪಾಯ ಬಂದಾಗ ಹಿಂದೆ ನೆಹರು ಸಹಿತ ಆರ್ಎಸ್ಎಸ್ನ ಸಹಾಯ ತಗೊಂಡಾರೆ. ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಅನೇಕ ಏನಾದರೂ ಮಹಾಪೂರ್ ಬಂದಾಗ ಇವತ್ತು ನೆಹರು ಅವರು ಸಹಿತ ಇದರ ಒಂದು ಸಹಾಯ ಹಸ್ತವನ್ನು ಕೇಳಿದ್ದು ಅಂತದ್ದು ಉದಾಹರಣೆ ಇದೆ. ಅದಕ್ಕೆ ನೆಹರು ಅವರೇ ಒಂದು ಕಡೆ ಹೊಗಳ್ತಾರೆ, ಆರ್ಎಸ್ಎಸ್ ನಿಜವಾಗಿ ದೇಶದ ಸಲುವಾಗಿ ಕೆಲಸ ಮಾಡುವಂಥ ಸಂಸ್ಥೆ ಅಂತ. ಆದರೆ ಈ ಪ್ರಿಯಾಂಕಾ ಖರ್ಗೆಗೆ ಏನು ಗೊತ್ತಿದೆ, ಅವರಪ್ಪ 50 ವರ್ಷ ಆಯ್ತು ಸರ್ವಿಸ್, ಏನು ರಾಜಕೀಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೂ ಮಾಡೋದಾಗಿಲ್ಲ. ಈ ಮಗ ಇವನು ಏನು ಮಾಡ್ತಾನೆ ನಮ್ಮ ಪ್ರಿಯಾಂಕಾ ಖರ್ಗೆ ಅಂತ ನಾ ಕೇಳ್ತೇನೆ. ಎಸ್, ಇದಾಗಿತ್ತು ಹಿರಿಯ ಶಾಸಕರಾದಂತ ಬಸವನಗೌಡ ಯತ್ನಾಳ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಜಾಸ್ತಿ ಆಗಿದೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆಹರು ಕೈನಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡೋಕ್ಕಾಗಲಿಲ್ಲ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕೈನಲ್ಲಿ ಆಗಲಿಲ್ಲ, ನಿಮ್ಮ ಕೈನಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ಕಲಬುರಗಿಯ ಬಾಲಕಿ ಕೊಲೆ ಆಯಿತು, ಬಾಲಕಿ ರೇಪ್ ಅಂಡ್ ಮರ್ಡರ್ ಬಗ್ಗೆ ಮಾತನಾಡಲಿಲ್ಲ, ಆರ್ಎಸ್ಎಸ್ ಬ್ಯಾನ್ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ನೋಡೋಣ. ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ, ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ. ಮೀಡಿಯಾದವ್ರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದಲ್ಲೇ ತಾನೇನೋ ಮಾತಾಡ್ತಿದ್ದೀನಿ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ, ನೀವು ಕೂಗುಮಾರಿ ಆಗಿಬಿಟ್ಟಿದ್ದೀರಿ ಅಷ್ಟೇ. ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ,
ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ. ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ? ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು, ದಲಿತರನ್ನ ಸುಟ್ಟು ಹಾಕಿದ್ರು. ಅದು ಆ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ. ಇನ್ನು ನೀವೇನು ಮಾಡ್ತೀರಿ? ಕಳೆದ 45 ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು, ಅಪ್ಪ ಮಗ. ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡ್ತಿದ್ದೀರಿ. ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬನು ಕೂಗುಮಾರಿ ಆಗಿ ಅಷ್ಟೇನೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ಮನ್ನಣೆಯನ್ನು ಕೊಡಲ್ಲ. ಅವ್ರಿಗೊಂದು ಸುದ್ದಿ ಬೇಕು, ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ. ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ. ಆದರೆ ನಾನು ನಿಮಗೆ ಹೇಳ್ತೀನಿ, ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ, ಈ ಕಾನೂನು ಸುವ್ಯವಸ್ಥೆ ಎಲ್ಲ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ. ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ, ಕೊಗ್ಗೊಲೆ, ನೀವು ಯಾರು ಪತ್ರ ಬರ್ತಿರಲ್ಲ ಸಿದ್ದರಾಮಯ್ಯನವ್ರ ಮೂಗಿನ ಕೆಳಗಡೆ ನಡೀತಲ್ಲ, ಒಂದು ಧ್ವನಿ ಎತ್ತಿದ್ರ ಸರ್? ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ? ಆಕೆ ಬಗ್ಗೆ ಒಂದು ಮಾತಾಡಿದ್ರ ಸರ್ ನೀವು? ಆಕೆಗೆ ಏನಾದರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ? ಇಲ್ಲಿಗೆ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗಾರು ಮನವಿ ಮಾಡ್ಕೊಂಡ್ರ, ಅಥವಾ ಸ್ವತಃ ನೀವಾದರೂ ಬಂದ್ರ? ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮಗೆ ಯಾವ ಥರ ಯೋಚನೆ ಆಯಿತಾ? ಅದ್ರ ಬಗ್ಗೆ ಯಾವ ಥರ ಮಾತಾಡಿದಿರ ಸರ್?